ಕುಲಶಾದ ಕಿವಿಲಿಂದ ಪಾರ ಹೌದು ಕುಲಶಾದ ಕಿವಿಲಿಂದ ಪಾರ ಹೇ ಗಂಡಿನಲ್ಲಿಂದ ಹಿಂಗ ಗಂಡ ಉತ್ಪತ್ತಿ ಐದ ತತ್ವದ ಮಂತರ ಹೌದು ಐದ ತತ್ವದ ಮಂತರ ಹೇ ಬ್ರಹ್ಮ ವಿಷ್ಣು ರುದ್ರ ಮೂರು ಮಂದಿ ಈ ಸೃಷ್ಟಿಗೆ ಅವರೇ ಮಾಲಕರ ಹೌದು ಸೃಷ್ಟಿಗೆ ಅವರೇ ಮಾಲಕರ ಬ್ರಹ್ಮ ವಿಷ್ಣು ರುದ್ರ ಮೂರು ಮಂದಿ ಸೃಷ್ಟಿಗೆ ಅವರೇ ಮಾಲಕರ ಅಂತ ಕವಿ ಮಾಡಿಟ್ಟಾನ. ನಿಮ್ಮವ್ವಾರ ಯಾರ ಹೆಚ್ಚಿನ ಯಾರಿದ್ರ ಒಳ್ಳೆ ಶ್ರೇಷ್ಠ ಇದ್ರ ಈ ಸೃಷ್ಟಿಗೆ ಒಬ್ಬಾಕ್ಯಾರ ಮಾಲಾಗತಿ ಆದಾಳ ಹಿಂತಾಕೆ ಅಂತ ತೋರ್ಸ. ಇವತ್ತಿಗೆ ನಮ್ಮ ಹಾಡನ ಬಂದು ಹೋಗು. ಹಾಡುದು ಬಿಡ್ಬೇಡ. ಇವರು ಆಗ್ಯಾರ ಮಾಲಕ್ರ ಹಂಗ ಅನ್ನಕ್ ಹೋಗ್ಬೇಡ. ಎಲ್ಲಿ ಒಲಿ ಮುಂದ್ ಕುಂತ ಗಡಿಗೆ ಮುಕ್ಳು ತೊಳ್ಯಾಕ ಆಗ್ಯಾರ. ಒಲಿ ಮಂದಿನ ಕುತ್ತಿನ ಕಡಿಯೋದು ಅಲ್ಲಿಂದ ಹೇಳುದು ಲೋನ. ಸೃಷ್ಟಿಗೆ ಮಾಲಕರಾಗ್ಬೇಕು ಯಾರ ಒಬ್ರು. ಜಗತ್ಕ ಮಾಲಕರಾಗೋದು ಹೇಳ್ತಿ. ಹೌದು. ಸೀರಿಯವ್ರಿಗೆ ಕೆಲಸ ಆಕತಿ. ಇವ್ರ ಹಂಗ ತೆಳಗಿನ ಅವ ಅಪ್ಪನ ಮಾಡವಿಲ್ಲ. ಹೌದು. ಅಪ್ಪನಿಂದ ಸಸ್ತಿ ಆಗೋದು. ಅವನಿಂದ ಎಲ್ಲ ಜಗ ಉದ್ದಾರ ಆಗೋದು. ಒಬ್ಬಾಕ್ಯಾರ ಮಾಲಕ್ ಯಾವಾಗ ನಮ್ಮವ್ವ ಹಿಂತಾಕ್ಯದ ಅಂತ ಬಂದು ತೋರ್ಸು. ತೋರಿಸ್ತಾರ ಬರ್ತಾರೆ. ತೋರ್ಸ್ಬೇಕಲ್ಲ ಮತ್ತೆ ಹೆಚ್ಚಿನಾರ ಅಂತ ಹೇಳ್ತಾರ. ನಮ್ಮ ಅವ್ನು ಬಿಟ್ರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಸೃಷ್ಟಿಗೆ ಹೆಂಗ ಪಾಲನೆ ಮಾಡೋರದಾರಲ್ಲ ಮಾಲಕರ ಹಂಗ ಯಾವಾಕ್ಯಾರ ನಿಮ್ಮ ಊರೊಳಗ ನಿಮ್ಮ ಒಳಗ ಯಾವಾಕ್ಯಾರ ಈ ಸೃಷ್ಟಿಗೆ ಮಾಲಕತಿ ಇದ್ದಿದ್ರ ಬಂದ್ ಹೇಳ್ರಿ. ನಿಮಗ ಸ್ಟೇಜಿನ ಮೇಲೆ ನಾವು ಶರಣ ಹಾಕಿವು. ನೀ ಯಾಕಪ್ಪ ಆಗುದಿಲ್ಲ. ಯಾಕ ಸಾಧ್ಯ ಆಗುದಿಲ್ಲ. ಆಗುದಿಲ್ಲ ಆಗೋಲ್ಲ. ಹಿಂದಕ್ಕೆ ಸರಿ ಅವಲ್ಲ. ಹಿಂದಿ ಟೇಜಿ ಮುಂದಕ್ಕೆ ಮುಂದೆ ಟೇಜಿ ಹಿಂದಿ ಕೆಡವಲ್ಲ. ಹೌದು. ಮುಂದೆ ಕಟ್ಕೊತ ಹೋಗವನ ಒಟ್ಟ ಜಜ್ಜಾವ. ಹೌದೌದು. ಏನಾಗೈತಪ್ಪ ಅಂತಂದ್ರ ಹೌದು ಇವ್ರು ಒಬ್ಬಾಕಿ ಒಂದು ಕುಸನ್ ಆಡ್ದಿದ್ದಳ. ಇವ್ರವ್ವ ಇವ್ರವ್ವ ಒಬ್ಬ ಕುಸನ್ ಆಡ್ದಿದ್ಲು. ಒಬ್ಬಾಕಿ ಹಿಡಿದಿದ್ಲು. ಯಾರನ್ನ ಜೋಡ್ ಕರ್ಕೊಂಡಿದ್ಲು. ನಾ ಯಾಕೆ ಅಲ್ಲಿ ಮರ ಹೇಳ್ತಾಳೆ ಒಬ್ಬಾಕಿ ಆಡ್ದತ್ತು ಇಬ್ರು ಕೂಡ ಆಡ್ದತ್ತು. ಹೆಂಗ ನನ್ ನೀನ್ ಚಲೋ ಹೊಂಟಿ ಅಲ್ಲಿ ನಾ ಸುಮ್ ಎಟ್ ಹೇಳ್ತ ಕೇಳ. ನನಗ ಬುದ್ಧಿ ಕಮ್ಮಿ ಕುಸ್ತಿಲತ್ ಹೆಂಗ ಮಾತಾಡ್ತಾನ. ನೀ ಸುಮ್ಮಂಗ ಆಡ್ತಂದ ಏನ್ ಬಿಡಾಕ ಹೋಗ್ಬೇಡ ನನ್ನ ಕಾಲಾಗ. ಹೌದಲ್ಲ. ಒಂದು ಕುಸನ್ ಆಡ್ದಿದ್ದಳ. ಹೌದಿಲ್ಲ. ಹೆಂಗಿತ್ತು ವಿಜಾಪುರಕ್ಕೆ ಒಂದು ಗುಡ್ಡಿತ್ತು, ಇಂಡಿಯಾಗ ಒಂದು ಗುಡ್ಡಿತ್ತು. ಹೌದಿಲ್ಲ. ಇಂಡಿ ಗುಡ್ಡಕ್ಕ ಕಾಲ್ ಹತ್ತಿತ್ತು, ಬಿಜಾಪುರ ಗುಡ್ಡಕ್ಕೆ ತಲೆ ಹತ್ತಿತ್ತು. ಅಷ್ಟು ಉದ್ದಿದ್ಲು ಇವ್ರವ್ವ. ಅಷ್ಟು ದೊಡ್ಡ ಹಾಕಿದ್ಲ. ಮತ್ತೆ ಒಂದು ಕುಸನ್ ಆಡ್ದಿದ್ದಳ. ಹೌದಲ್ಲ. ಆಟ ಬಿದ್ದ ಖುಷಿಗೆ ಮಲಿ ಕುಡಿಸ್ತಿದ್ಲ. ಆಟ ಬಿದ್ದ ಖುಷಿಗೆ ಮಲಿ ಕುಡಿಸ್ತಿದ್ಲ. ಮಗಲ್ ಮಲಿ ಕೊಡ್ ಖುಷಿಗೆ ಅಂತಾರಲ್ಲ ಮನ್ಯಾಗ. ನಿನಗೆ ಗೊತ್ತಿಲ್ಲ, ನೀ ಹಾಡ್ದಿಲ್ಲ. ಹೌದಿಲ್ಲ. ಮಗಲ್ ಮಲಿ ಕೊಡ್ ಖುಷಿಗೆ ಅಂತಾರ. ಹಂಗ ಆಟ ಬಿದ್ದ ಖುಷಿಗೆ ಮಲಿ ಕುಡಿಸ್ತಿದ್ಲ. ಹೌದಿಲ್ಲ. ಆ ಖುಷ ಬಾಯಾಗ ಹಿಡಿದು ಒಂದ್ ಮಲಿ ಕುಡಿತಿತ್ತ. ಒಂದ್ ಮನ್ಯಾಗಿನ ಹಾಲು ಹರಿದ ಗಟ್ರ ಕುಡ್ಕೊಂಡ್ ಹಾಲಾಗಿ ಹರಿದು ಹೋಗಿತ್ತ. ಹೌದಿಲ್ಲ. ಗಟ್ರ ಕುಡ್ಕೊಂಡ್ ಹೋಗಿ ಹಾಲಾಗಿ ಹರಿದು ಹೋಗಿ ಹಾಲು ಹೋಗಿ ಹೊಳಿ ಹರಿದ ಹೊಳಿ ಹೋಗಿ ನದಿ ಕುಡಿಯತಿ. ಆ ಹಾಲು ಒಂದ್ ಮಲ್ಯಾಗಿನ ಹಾಲು ಹೋಗಿ. ಹೌದಿಲ್ಲ. ಆ ಖುಷಿನ ಹೆಸರೇನ, ಆ ರಾಕ್ಷಸದ ಹೆಸರೇನ, ಆ ಹಾಲು ಹೋಗಿ ನದಿ ಕುಡಿಯವಲ್ಲ ಆ ನದಿ ಹೆಸರೇನ, ಹಿಂದ ಮುಂದ ಕಾಲಿಸಿದ ಗುಡ್ಡದ ಹೆಸರೇನ. ಪರ್ವತ. ಎರಡು ಪರ್ವತದ ಹೆಸರೇನು? ತೆಲ್ಲೇಸಿ ಒಂದ್ ಪರ್ವತ ಐತಿ, ಕಾಲೇಸಿ ಒಂದ್ ಪರ್ವತ ಐತಿ. ಹಿಂದ ಮುಂದಿನ ಪರ್ವತದ ಹೆಸರೇನ, ಆ ರಾಕ್ಷಸದ ಹೆಸರೇನ, ಆ ಹಾಲು ಹೋಗಿ ನದಿ ಕುಡ್ಯಾವ ಆ ನದಿ ಹೆಸರೇನ, ಖುಷಿನ ಹೆಸರೇನ ಹೇಳ್ತಾರ. ಶಾನೆ ಅದಾರ. ಯಮ್ನವ ರಾಗ ಮಾಡಾಕತ್ತೀನಿ. ವಿಪ್ರಾಸ ರಾಗವನ್ನು ಮಾಡ್ತಿ, ಶಾನ್ ರಾಗವನ್ನು ಮಾಡ್ತಿ, ಬೂಪ್ ರಾಗವನ್ನು ಮಾಡ್ತಿ. ಯಮನವ ಯಮನ ರಾಗವನ್ನು ಮಾಡ್ತೀನಿ. ಶಾನೆ ಯಾಕಾದ್ರೆ ಇನ್ನು ಸ್ವಲ್ಪ ನೋಡೋಣ ಬಿಚ್ಚ. ಯಮನೋಗ ಹೇಳ್ತೀಯ? ಯಮನೋಗ ಹೇಳ್ತೀನಿ. ಯಮನೋಗ ಹೇ ಬ್ರಹ್ಮ ವಿಷ್ಣು ರುದ್ರ ಮೂರು ಮಂದಿ ಈ ಸೃಷ್ಟಿಗೆ ಅವರೇ ಮಾಲಕರ. ಹೌದು ಸೃಷ್ಟಿಗೆ ಅವರೇ ಮಾಲಕರ. ಇದರ ಮುಂದಿನ ಸಂದನ್ಯಾಗ ಶಕ್ತಿ ಹುಟ್ಟಿದಾಳ. ಇಲ್ಲೋ ಹೆಣ್ಣೆಂಬು ಹೆಸರಾಗಿ
ಹೌದು ಇಲ್ಲ ಇಲ್ಲ ಹೆಣ್ಣೆಂಬು ಹೆಸರ ರಾಯ್ ಭಾಗ ನಾಡ ರಾಜಕ ನಾಡ ರಾಜಕ ರಾಜಕ ಜಲಲ್ಪುರ ಊರ ಐತಿ ಜೋಕ ರಾಮ ರುದ್ರ ಸೌಲ್ಯರ ನೋಡ ಮನಿ ಎಲ್ಲ ಬೆಳಕ ನೋಡ ಬೆಳಕ ಕವಿ ಮಾಡಿ ಹೇಳ್ಯಾರು ಇಂಥ ಜನಕ ಹೇ ತಿಳಿಯಾದೆ ಒಳಿಯದೆ ಈಕಿ ವಾದ ಹಾಕತಾಳು ಹಾ ನಾದ ಕಮ್ಮನ ನಂಬೋತಲ್ಲ ಹೌದು ನಾದ ಕಮ್ಮನ ನಂಬೋತಲ್ಲ ಹೆಚ್ಚು ಕಡಿಮೆ ಬಾರದೆ ಹುಡುಗಿ ನೀನು ಶಕ್ತಿ ಸಂಬನ ಸರಿಯಲ್ಲ ಸಂತಿ ಸ್ವಾದರ ಮಾವನ ಸಂಘ ಬಿಟ್ಟಿನೇ ಅಂತ ರಂಗದ ಗಂಡನ ಗುಳದಾಳಿ ಕಟ್ಟಿನಿ ತಂಗಿ ಸಂತಿ ಸ್ವಾದರ ಮಾವ ಅಂದ್ರೆ ಯಾರು ಬಹಿರಂಗದ ಗಂಡ ಅಂತರಂಗದವ ಅಂದ್ರ ವಾಯ್ದೇವ ಅವ್ರಿಬ್ರು ಯಾರು ನಮ್ಮವ್ರು ನಮ್ಮ ತಂದೆಗಳು ಸಂತಿ ಸ್ವಾದರ ಮಾವ ಕಟ್ಟಿದ ತಾಳಿ ಹರಿದ ಅವನ ಬಿಟ್ಟು ಅಂತರಂಗದ ಅವಂದ ನೀ ಗುಳದಾಳಿ ಕಟ್ಕೋಬೇಕಾರ ಏನ ಲಗ್ನ ಅದೇನು ಹುಡುಕಿ ಆದ್ಯೋ ಒಳ ಮೊಳ ಅದನ್ನ ಕೇಳಾರ ಏ ಹೌದು ಮತ್ತ ಒಬ್ಬನ ಬಿಟ್ಟು ಒಬ್ಬನ ಮತ್ತೊಬ್ಬನ ಆಗ್ಬೇಕಾರೆ ಹೆಂಗ ಲಗ್ನ ಆಗತ್ತಲ್ಲ ವಿಚಾರ ಮಾಡಿ ಮುಕ್ಕಾತ ಕೆಲಸ ಒಲಿ ಮೇಲೆ ಇಡುವಂಗಿಲ್ಲ ಅದನ್ನ ಹಾ ಹಾ ಒಮ್ಮೆ ಗಡಿಗೆ ಮುಕ್ಕಾತಂದ್ರ ಹೌದು. ಒಲಿ ಮೇಲೆ ಇಡಂಗಿಲ್ಲ ಹಾ ಹಾ ಅಂತ ತೆಗೆದು ಕಟ್ಟಕ್ ಹೋಗುದು ಹೌದು ಹೌದಿಲ್ಲ ಹಾ ಹಾ ಹಂಗ ಒಮ್ಮೆ ಮುಕ್ಕಾಗಿನಿ ಹಾ ಗುಳದಾಳಿ ಅಂತರಂಗ ಕಟ್ಕೊಂಡಿ ಹಾ ಬಡಮಳಿ ಮಾತ ಅವ್ನ ಗುಳದಾಳಿ ಕಟ್ಕೋಬೇಕಾರ ಸಂತಿ ಸ್ವಾದ್ರ ಮಾವನ ಗುಳದಾಳಿ ಕಟ್ಕೊಂಡು ಹಾ ಅವ್ನ ಹರಿದು ಹೋಗದ ಹೋಗದ ಅಂತರಂಗದ ಅವ್ನ ಕಟ್ಕೋಬೇಕಾದ್ರ ಏನ್ ಲಗ್ನ ಆದ್ಯೋ ಹಾ ಏನ್ ಹುಡುಕಿ ಆದ್ಯೋ ಆಗ ಒಮ್ಮೆ ಕೇಳಿವ್ ಸಖಿಯಾಗ ಹಾ ಸಖಿ ಅನ್ನುವಾಗ ಒಮ್ಮೆ ಕೇಳಿವ ಹಾ ಹುಡುಕಿ ಆದ್ಯೋ ಲಗ್ನ ಆದ್ಯೋ ಅಂತ ಹೇಳಿ ಹೌದು ಈಗೂ ಅದನ್ನ ಕೇಳ್ತೀವ ಹೌದು ಹುಡುಕಿ ಆದ್ಯೋ ಲಗ್ನ ಆದ್ಯೋ ಹಾ ಎರಡರೊಳಗೆ ಒಂದ್ ಜವಾಬ್ ಮಾಡ್ಬೇಡ ಹೌದು ಅವಾಗಾರ ಹುಡುಕಿ ಆಗಿನಂತನ ಹಾ. ಇವಾಗಾರ ಲಗ್ನ ಆಗಿನಂತ ಏನ್ ಹೇಳ್ತಾವಲ್ಲ ನೋಡೋಣ ಏನ್ ಹೇಳ್ತಾಳ ಹೌದು ಎರಡು ಕ್ವಶನ್ ಬಿದ್ದತಿ ಇದ್ರಾಗ ಹಾ ಅದಕ್ಕ ಸಂತಿ ಸಾದರ ಮಾಮನ ಸಂಘ ಬಿಟ್ಟೇನಿ ಹಾ ಅಂತ ರಂಗದ ಗುಳದಾಳಿ ಕಟ್ಕೊಂಡಿನಿ ಹೌದು ಇವ್ರಿಬ್ರು ನಮ್ಮವ್ರ ಹಾ ಹೌದಲ್ಲ ನಿಮ್ಮ ಅವ್ನ ಗುಳದಾಳಿ ಕಟ್ಕೊಂಡಿಲ್ಲ ಹೌದು ನಿಮ್ಮ ಅವ್ನಿದ್ರೆ ಉದ್ದಾರ ಆಗಿಲ್ಲ ಆಗಿಲ್ಲ ಬೇಕು ಮಗ್ಗಲಾಗ ಅವತ್ ನಿನಗೆ ಹೇಳಕತ್ತೀವಿ ನಾವು ಹಾ ಆ ಮಗ್ಗಲಾಗಿದ್ರೆ ಉದ್ದಾರ ಆಕತಿ ಹೌದು ಎಲ್ಲಾರು ಆಗಂಗಿಲ್ಲ ಆಗಂಗಿಲ್ಲ. ನೀ ಹೆಂಗ ಒಂದು ನೆಳಿದ್ದಂಗ ಹಾ ಹಾ ನನಗೊಂದು ನೆಳಿದ್ದಂಗ ನೀ ಹೌದು ನೀನ ಬಲ ಅನ್ನ ನೀನ ಚಲೋ ಅನ್ನ ಹಾ ನೀನಪ್ಪ ಅಂತ ನಾನು ಪಾದ ಪೂಜೆ ಮಾಡ ಹೌದು. ಗಂಡನ ಸೇವದಾಗ ದುಡ್ಕೋ ಹಾ. ನಿನ್ಗೆ ಬೇಕಾದ ಸಲ್ತತಿ ಅವನು ಒಕ್ಕೊಟ್ಟಿ ನಿನಗೆ ಬೇಕಾದೆಲ್ಲ ಬೇಡಾಕತಿ ಒಬ್ಬ ರೈತರ ಗಳಕ್ ಹೋಗಿದ್ದಂತ ಬಾರ ಒಂದ್ರ ತನ ಗಳೆ ಹೊಡೆದಂತ ಹೌದಲ್ಲ ಬಿಸಿಲ ಆತ್ ಕ್ಯಾಟಿ ಬಿಸಿಲ ಹೌದೌದು ಗಳೆ ಕೋಳಗ ಹರಿದ ಕ್ಯಾರ ಬಂಡಿ ಕೋಳ ಕಟ್ಕೊಂಡ್ ಅವ್ನ 4 ಹೊರಿ ಕಣಕಿ ಹೇರಿದಂತ ಬಂಡಿ ಮ್ಯಾಲ ಬಂಡಿ ಮ್ಯಾಗ ಕಣಕಿ ಹೇರಿ ಏನ್ ಮಾಡಿದ ಹಾ ಕೋಳ ಕಟ್ಕೊಂಡ್ ಮನಿಗೆ ಬರ್ತಿದ್ದಂತ ಕಣಕಿ ಮ್ಯಾಗ ಕೂತ ಹಾ ಬಂಡಿ ಹೊಡ್ತಿದ್ದ ಇಂಥದೊಂದು ಹೆಣ್ಣಾಯಿ ಹೋಗಿತ್ತಂತ ಹಾ ಬಂಡಿ ಕೂಡ ಮಸೀಮ್ನಾದಂತ ಹೆಣ್ಣಾಯಿ ಹಾ ಹಾ ತೆಳಗ ನಿಂತ್ಕೊಂಡಂತ ಹೋಗುತ್ತ ಹಾ ನೋಡ ಹಾ ಹಾ ಒಂದು ಬಂಡಿ 4 ಹೊರಿ ಕಣಿಕಿ 4 ಹೊರಿ ಕಣಿಕಿ ಒಬ್ಬ ರೈತ ಎರಡು ಎತ್ತ ಯಾಡ್ ಎತ್ತ ನಾ ಏಟದನ ಹಾ ಇದನ್ನೆಲ್ಲ ನಾನು ತಗೊಂಡ್ ಹೋಗ್ಕನತ್ತಿತ್ತಂತ ಇದಕ್ಕೆ ಹಂಕಾರ ಬಂತಂತ ಹೆಣ್ಣಾಯಿ ಅದು ನಮ್ಮ ಅಪ್ಪ ಬಸವನಪ್ಪಗೆ ತಿಳಿತಿ ಅಂತ ಅದ ಜ್ಞಾನಿ ಅವ ಹಾ ಜ್ಞಾನಿ ಇದ್ದ ಅಲ್ಲ ನೀನ ಪರ್ಸೆಂಟ್ ಹೆಣ್ಣು ಮುಳ್ಳು ಹಡ ಒಂದು ಹೋದ ನಾ ಎಲ್ಲ ಎಳ್ಕೊಂಡ್ ಹೊಂಟನ ಹಾ ನೀ ಎಳ್ಕೊಂಡ್ ಹೊಂಟ ನಿನಗೆ ಹಂಕಾರ ಬಂದೈತಲ್ಲ ಕೆಟ್ಟ ಬಿಸಿಲ ರೋಡ್ನ್ಯಾಗ ಬಸವನಪ್ಪ ಸುಮ್ಮನೆ ನಿಂತು ಬಿಟ್ಟಂತ ಹಿಂಗ 5 ಮಿನಿಟ್ ನಿಂತು ಬಿಟ್ಟ ಬಂಡಿ ಬಿಟ್ಟು 4 ಮಾರು ಮುಂದೆ ಹೋತಂತ ಹೆಣ್ಣಾಯಿ ಹೋತ ನಾಯಿನ ಬಾಯಿ ತಕ್ಕೊಂಡ ದಾಸ್ ತೆಕೊಂತ ಹಾ ಹಾ ಮುಂದೆ ಹೋತಂತ ಅಲ್ಲಿ ನೋಡ್ತತ್ತ ಹಾ ಅಲ್ಲೇ ನಿಂತಿದ್ದ ಬಸವನ ಹಾ ಬಸವನ ಹಾ. ನೀ ಜಗತ್ಕ ಹೆಸರಿನಪ್ಪ ಹಾ. ನಿನಗೆ ಅಂದತ್ತಪ್ಪ ತಂದೆ ಹಾ. ನಿನ್ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಬಾ ನಿನ್ನ ನೆಲ ಬರ್ತಾನೆ ಅಂತ ಹೇಳಿ ಹೋಗಿ ಬಂಡಿ ಬಡ್ಡಿ ಹಬ್ಬ ಬಗ್ಗೆ ಮತ್ ಇದ ಹೆಣ್ಣಾಯಿ ಹಾ ಬಂಡಿ ಬಡ್ಡಿ ನೋಡ್ ತಗದ್ ಹೆಂಗದ ಇವರು 360 ಚೂರು ಅಡಿಗೆ ಮಾಡಿ ಅಟ್ಟಿನಿ 360 ಚೂರು ಅಂದ್ರೇನು ಏ
ಹುಟ್ಟುದಕ್ಕಿಂತ ನಾ 1000 ಮಂದಿ ಕೆಟ್ಟಿನಿ. ಹಾ ಹಾ ನಮ್ಮ ಅವ್ವ ನಾವು ಒಬ್ಬಾಕೆ ಹುಟ್ಟಿನಿ. ಹೌದ್ ಕನ್ಯಾ ಪ್ರಾಯಕ್ಕೆ ಹೋಗಿ ಮುಗುಲಿಗೆ ಮುಟ್ಟಿನಿ. ಹೌದ್ 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 ಹೌದು ಹೌದು ಹುಲಿ. ಹೌದಿಲ್ಲ? ಹಾ ಮತ್ ಹುಟ್ಟುದಕ್ಕಿಂತ 1000 ಮಂದಿ ಕೆಟ್ಟಾಳಂತ. ಹಾ ಇವ್ರ ಅವ್ವಿಗೆ ಒಬ್ಬಾಕೆ ಹುಟ್ಟಾಳಂತ. ಹಾ ಹುಟ್ಟಕ್ಕಿಂತ ರೋಗ ಒಬ್ಬ ಹುಟ್ಟ್ಯಾಳ. ಹುಟ್ಟುಕ್ಕಿಂತ ಮೊದಲಕ್ಕೆ 1000 ಮಂದಿ ಕೆಟ್ಟಾಳಂತ. ಮೊದಲ ಕೆಟ್ಟ ಬಂದಾಳೆ ಹುಟ್ಟಿದ್ದಿಲ್ಲ ಅಂತಿಕ್ಕಿ. ಹಾ ಹಾ 1000 ಮಂದಿ ಅವನು 1000 ಮಂದಿ ಹಾ ಹಾ 1000 ಮಂದಿ ಕೆಟ್ಟಾಳಂತ. ಹೌದು ಹೌದಲ್ಲ? ಹಾ. ಕನ್ಯಾ ಪ್ರಾಯಕ್ಕೆ ಹೋಗಿ ಮುಗುಲಿಗೆ ಮುಟ್ಟಿನಿ. ಹಾ ಹಾ ಹುಟ್ಟುಕ್ಕಿಂತ 1000 ಮಂದಿ ಕೆಟ್ಟಿನಿ ಅಂದ್ರೇನು? ಹಾ ಈ ಮಲಮೂತ್ರದ ಒಳಗ ಮಾಂಸದೊಳಗ ಹಾ ನರಲಾಡಿ ಒಳಗ ಹೌದು ಅಷ್ಟು ನರಕ ಟೇಚ್ ಹಾಕಿರ್ತತಿ, ಭೇಟಿ ಹಾಕಿರ್ತತಿ. ಹಾ ಹಾ ಅದಕ್ಕೆ 1000 ಮಂದಿ ಕೆಟ್ಟಿನ ಅಂದ್ರೆ ಹುಟ್ಟುಕ್ಕಿಂತ ಮುಂಚಿತವಾಗಿ ಹಾ ನಿನ್ನ ಪಿಂಡ ತಯಾರಾಗೋಕ್ಕಿಂತ ಮುಂಚಿತವಾಗಿ ಕೆಟ್ಟಿನಿ ಹೌದಾ ಒಳಗ. ಹಾ ಹೌದಲ್ಲ? ಹೌದು ಅಲ್ಲೇ ಕೆಟ್ಟ ಮಂದಿ 1000 ಬಂದ್ರ ಅವ್ರ. ಹಾ ಹೌದಲ್ಲ? ಹೌದು ಕನ್ಯಾ ಪ್ರಾಯಕ್ಕೆ ಹೋಗಿ ಮುಗುಲಿಗೆ ಮುಟ್ಟಿನಿ ಅಂದ್ರೇನು? ಹಾ ಒಳ್ಳೆ ಬರ್ ಹರಿಯ ಬಂತು ನಿಮ್ಮ ಮೈಯಾಗ. ಹೌದು ಹೌದಲ್ಲ? ಯಾವ್ದೇನು ಯಾವಾಕಿದೇನು ಹಾ ಹಾ ಎದಿ ಮಿಕ್ಕಿ ಅಡ್ಡಾಡಕತ್ತಿದಿ. ನೀ ಇಲ್ಲೇ ಇರ್ತೀನಿ ನಿನ್ನ ಎದ್ರ ನೀ ಇಲ್ಲೇ ಇದ್ದಿ. ಹಾ ನೀನ್ ಎದ್ರ ಆಕಾಶಕ್ಕೆ ಹೋಗಿ ಮುಟ್ಟಿತ್ತ. ಮುಗುಲಿಗೆ ಮುಟ್ಟಿತ್ತ. ಪ್ರಾಯಕ್ಕೆ ಹೋಗಿ ಮುಟ್ಟಿನಿ ಅಂದ್ರೆ ಇದ ಹಾ ಹಾ ನೀ ಹೋಗಿ ಅಲ್ಲಿ ಮುಟ್ಟಿ ಬರ್ತೀವ. ಹೌದು ಹೌದಿಲ್ಲ? ಹಾ ಒಲ್ಯಾದ ಗಂಡನ ಊಟಕ್ಕೆ ಒಲ್ಲೆ ಅಂದ್ರೆ ದುರ್ಗಿ ಅವತಾರ ತೊಟ್ಟಿನಿ. ಹಾ ಊಟಕ್ಕೆ ಒಲ್ಯಾದ ಗಂಡನ ಒಣಕಿ ಹೇಟಿಲಿ ಎಟ್ಟಿನಿ. ಹೌದು ಹೌದಿಲ್ಲ? ಹಾ 6 ತಲೆ ಒಳಗ ಕುಟ್ಟಿನಿ. ನೋಡು 6 ಅಂದ್ರೆ ಯಾರು? ಕ್ರಾಮ ಕ್ರೋಧ ಮದ ಮೋಹ ಮಚ್ಚರ 6 ಗುಣಗಳು ರಜಾ ಸತ್ವ ಗುಣ ಇವು 3 6 3 9 ಹಾ ಒಳಗ ಕುಟ್ಟಿನಿ ಅಂದ್ರೆ ಒಳ್ಳೆ ಯಾವ್ದು? ಹಾ ಈ ಶರೀರ ಎಂಬುವಂತದ್ದು ಒಳ್ಳ. ಹಾ ಒಣಕಿಲಿ ಕುಟ್ಟಿನಿ ಅಂದ್ರೆ ಏನು? ಅರು ಎಂಬುವಂತದ್ದು ಒಂದು ಒಣಕಿ. ಒಣಕಿ ಇದ್ರಲ್ಲೇನೋ ಕುಟ್ಟಿನಿ. ಹೌದು ಇದನ್ನ ಬಿಟ್ಟೇನ್ ಮಾಡಿಲ್ಲ. ಹೌದು ಹೌದು ಮತ್ತೆ ನಾ ಬೇಕಾ ಹಾ ಒಳನಿಂದ ಹಾ ಅವ್ನ 6 3 9 ಅದ್ರಾಗ ಹಾಕಿದಿ. ಹಾ ಒಣಕಿ ಅರುವು ಹಾ ನಂದಲ್ಲ. ಹೌದು ನಾನು ಒಣಕ್ಬೇಕು ಕುಟ್ಟಾಕ. ಹಾ ಹಾ 60 ಮಂತ್ ಒಣಕಿಲಿ ಕುಟ್ಟಿದಾಗ ಹಾ 360 ಚೂರು ಮಾಡಿ ಅಡಿಗೆ ಇಟ್ಟಿನಿ. ಹಾ 360 ಚೂರು ಅಂದ್ರೆ ಏನು? ಹಾ ಈ ಶರೀರಕ್ಕೆ 360 ನರಲಾಡಿಗಳದಾವ. ಅದಾವ ಇವ 360 ಚೂರು ಹಾ ಚೂರು ಮಾಡಿ ಅಡಿಗೆ ಕೊಟ್ಟಿನಿ. ಹಾ ಮಾರಿ ಮುಕ್ಕುಳ ದೇವ್ರಿಗೆ. ಹೌದು ಮಾರಿ ಮುಕ್ಕುಳ ದೇವ್ರ ಅಂದ್ರೆ ಯಾವ್ದು? ಯಾವ್ದು? ಈ ಶರೀರದೊಳಗೆ ಜೀವಾತ್ಮ ಕೂತತ್ಲ. ಹಾ ಈ ಜೀವಾತ್ಮ ಎಡಿ ಕೊಟ್ಟಿ. ಹೌದು ಹೊರಗಿನ ಕಾಣು ದೇವ್ರಿಗೆ ಎಡಿ ಕೊಟ್ಟಿಲ್ ನೀ. ಕೊಟ್ಟಿಲ್ಲ. ಏನು ಯಾರ್ಯಾರು ಕೊಟ್ಟಿ ಹೋಗೋದು ಹಾಗ ಅಲ್ಲೇ ಅಲ್ಲಿ ಹಿಂಗ ಕುಲ್ಲ ಮಾಡಿ ಜವಾಬ. ಹೌದು ನಾ ಕೇಳಿ ಬಂದಿದ್ ನಿನ್ನ ಹಾ ಹಾ ಗಂಡ ಗಂಜಿ ಬಾಳೆ ಮಾಡಲಿನ ಬಿಟ್ಟು ತಿರುಗಬೇಡ ಇನ್ನ. ಹೌದು ಹಾ ಹಾ ಏನ್ ಹೇಳಿದೆ ಅದಕ್ಕೆ? ಹಾ ಹಾ ಯಾ ಗಂಡನ್ ಬಿಟ್ಟಿ ಹೌದು ಏನ್ ಬಿಟ್ಟು ತಿರುಗಿದಿ? ಹಾ ಹಾ ಕುಲ್ಲ ಆಗ್ಲಿ ತಂಗಿ ಹಂಗ ಮಾಡ್ಬೇಡ ಇವ. ಹಾ ಶಾನೆ ಹಾಕಿದಿ. ಶಾನೆ ಹಾಕಿದಿ. ಶಾನೆ ಹಾಕಿಸ್ಕೊಂಡು ಹೋಗು. ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ. ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೇನಿ ಬರುವಾಗ ಒಬ್ಬನೇ ಬಂದೇನಿ. ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ. ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೇನಿ ಬರುವಾಗ ಒಬ್ಬನೇ ಬಂದೇನಿ. ನೀರ ನೀರ ಕರ್ಕ ಆಧಾರಾದಿನಿ ನೀರಿನ ಒಳಗ ಪರಬ್ರಹ್ಮ ಇದ್ದೇನೆ ನೀರಿನ ಒಳಗ ಪರಬ್ರಹ್ಮ ಇದ್ದೇನೆ. ನೀರಿನ ಒಳಗ ನಿಜ ರೂಪ ತೋರಿನಿ ನೀರಿನ ಒಳಗ ನಿಜ ರೂಪ ತೋರಿನಿ ನಿನ್ನ ಬೆಟ್ಟ ನಾನು ಪರಬಾರಿದ್ದೇನೆ. ಬರುವಾಗ ಒಬ್ಬನೇ ಬಂದೇನಿ. ನಿನ್ನ ನಡುವ ತಂದೇನಿ ನಿನ್ನ ನಡುವ ತಂದೇನಿ ಬರುವಾಗ ಒಬ್ಬನೇ ಬಂದೇನಿ. ನಿನ್ನ ನಡುವ ತಂದೀನಿ ನಿನ್ನ ನಡುವ ತಂದೀನಿ ಬರುವಾಗ ಒಬ್ಬನೇ ಬಂದೇನಿ. ನಿನ್ನ ನಡುವ ತಂದೇನಿ ನಿನ್ನ ನಡುವ ತಂದೇನಿ ಬರುವಾಗ ಒಬ್ಬನೇ ಬಂದೇನಿ. ಒಂದರಿಂದ ಕೋಟಿ ಮುಂದವರಸಿನಿ ಕೋಟಿ ಒಳಗ ಒಂದ ಮೇಟಿ ಇದ್ದೀನಿ ಕೋಟಿ ಒಳಗ ಒಂದ ಮೇಟಿ ಇದ್ದೀನಿ. ಅನಾದಿ ಅನಂತಕ್ಕ ಭಿನ್ನ ನಾದಿನಿ ಅನಾದಿ ಅನಂತಕ್ಕ ಭಿನ್ನ ನಾದಿನಿ ಚಿನ್ಮಯ ಚಿದಾನಂದನ ರೂಪ ತೋರಿನಿ ಬರುವಾಗ ಒಬ್ಬನೇ ಬಂದೇನಿ. ನಿನ್ನ ನಡುವ ತಂದೇನಿ ನಿನ್ನ ನಡುವ ತಂದೇನಿ ಬರುವಾಗ ಒಬ್ಬನೇ ಬಂದೇನಿ. ಯಾಕ ಬರುವಾಗ ಒಬ್ಬನ ಬಂದಿನಿ ನಡುವ ತಂದಿನಿ ಅಂತಿಲ್ಲ ಹಂಗ ಹಾಡ್ಬೇಡಪ್ಪ ಅಂತ ಹೇಳ್ತಾನ. ಯಾಕೆ ಮುಂಜಾನೆ ಕಮಿಟಿ ಅವ್ರು ನೋಡಿಲ್ಲ ನಿಲ್ಲಿ ಹೆಂಗ ಇಬ್ರು ಕೂಡೆ ಬಂದದ್ದು ಹಂಗಿರಿ ಯಾವ ತಮ್ಮ ಮತ್ತೊಂದು ಯಾಕೆ ಈ ಮೇಲೆ ಬಂದಿಲ್ಲ ಅದೇನು ಮಾತಾಡ್ತದಲ್ಲ ನೀನು ಹಂಗ ಮಾತಾಡಕತ್ತಿ. ನನ್ನ ಬುದ್ಧಿ ಕಮ್ಮಿ ಅಂತ ಆಗ ಹೇಳಿಲ್ಲ. ಹಂಗೇನಿಲ್ಲ ಬರುವಾಗ ಒಬ್ಬನ ಬಂದ ನಾವು ಇದ್ದಾವ ನಾವು ಒಬ್ಬ
ಒಬ್ಬ ಇದ್ದಾವ ಅವ ನಮ್ಮ ತಂದಿ ಈಕಿ ನಡವರ್ಕ್ ಬೇಕಂತ ಈಕಿನ ಸುಮ್ಮ ಜೋಡ್ ಮಾಡ್ಕೊಂಡಾನ ಜೋಡ್ ಮಾಡ್ಕೊಂಡ ಅದ ಲೋಕರೀಶ ನಾನ ಇದ್ದು 3 ಲೋಕವೆಲ್ಲ ಸಾರತೈತಿ ಅಂದಿಗಿಂದಿಗೆ ಇದ್ರಾಗ ತಾನೇ ಇದ್ದಾವ ನೀವೊಬ್ಬ ಒಬ್ಬ ಇದ್ದಾವ ಹೌದೌದು ಅದಕ್ಕೆ ಹೇಳ್ತಾನ ನೋಡ ಸನ್ಮುಖ ಸ್ವಾಮಿ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಪಾರ್ವತಿ ಪರಮೇಶ್ವರ ಇಬ್ರು ಕೂತಿದ್ರು ಏನ್ ಮಾಡಿದವ ದಿವಸ ಒಂದ ಉದಿನ ಕಡ್ಡಿ ಓದ್ತಿದ್ದ ಒಂದ ಉದಿನ ಕಡ್ಡಿ ಓದ್ ಕ್ಯಾಶ್ ಅವಾಗ ಒಬ್ಬಗ ಸುತ್ತ ಹಾಕ್ಯಾಶ ಅವಾಗ ಒಬ್ಬಗ ಬೆಳಿಗ್ಗೆ ಒಂದ ಕೈಲಿ ನಮಸ್ಕಾರ ಮಾಡಿ ಬರ್ತಿದ್ದ ಪರಮಾತ್ಮಗ ಹೌದು ಪಾರ್ವತಿ ಕೇಳಲು ನನ್ನ ಪರಮಾತ್ಮನ ಏನಂತ ಏನ್ರಿ ಪರಮಾತ್ಮ ಇವ್ ಸಾಧು ದಿವಸ ಬರ್ತಾನ ಒಂದ ಉದಿನ ಕಡ್ಡಿ ತತ್ತಾನ ನಿಮ್ಗ ಒಬ್ಬರಿಗೆ ಸುತ್ತ ಹಾಕ್ತಾನ ಒಂದ ನಮಸ್ಕಾರ ನಿನ್ಗ ಒಬ್ಬಗ ಮಾಡೋಕಾನ ನಾನು ನಿನ್ನ ಮಗೆಲ್ಲ ಕೂತನು ನಾ ಇವ್ನ ಕಣ ಕಾಣುವಲ್ಲಿ ಅಂತ ಕೇಳಕ್ಕೆ ಪಾರ್ವತಿ ಪರಮಾತ್ಮಂದ ಏನ್ ಹೇಳ್ತಾನ ಅಷ್ಟೊಂದು ಶಾನ್ಯಾನ ಅಲ್ಲ ನನಗೆ ಗೊತ್ತಾಗೋಲ್ಲ ನಾಳೆ ಬರ್ತಾನ ಅವ್ನು ಕೇಳ ಅವೇನ್ ಹೇಳ್ತಾನ ಕೇಳ್ಕೊ ಅಂದ ಹೌದೌದು ಮತ್ತೊಮ್ಮರ್ದು ಸ್ವಾದ ಇವ ಒಂದ ಊದಿನ ಕಡೆ ತಗೊಂಡು ಒಂದ ಸುತ್ತಾಕೆ ನಮಸ್ಕಾರ ಮಾಡ್ಕೇಶ್ ಬರ್ತಿದ್ದ ಏ ಸಾಧು ಬಾಯಿಲ್ಲ ಅಂದ್ಲ ಹೌದು ಯಾಕಂತ ಒಳ್ಳೆದ ನಾನು ಇವನ್ ಮಗಲ ಕೂತನ ಒಂದ ಉದಿನ ಕಡ್ಡಿ ತರ್ತಿ ಒಂದ ಸುತ್ತ ಹಾಕ್ತಿ ಒಂದ ಕೈಲಿ ನಮಸ್ಕಾರ ಮಾಡಿ ಅವ್ನ ಒಬ್ಬಗ ಹೊಕ್ಕಿ ನಾನೇನ್ ಕಣ ಕಾಣುವಲ್ಲಿ ಅಂತ ಕೇಳಿದಕ್ಕೆ ನೀ ಯಾರನ್ನು ನನ್ಗೆ ಗೊತ್ತಿಲ್ಲ ನಾವು ಹೌದು ಬ್ರಹ್ಮಾಂಡಕ್ಕೆ ಗಂಡ ಒಬ್ಬ ತಂದೆ ಬ್ರಹ್ಮಾಂಡಕ್ಕೆ ತಂದೆ ಒಬ್ಬ ಎಲ್ಲರಿಗೂ ಒಬ್ಬ ತಂದೆ ತಿಳ್ಕೊಂಡ ಇವ ಒಬ್ಬ ನಮ್ಮ ತಂದೆ ತಿಳ್ಕೊಂಡು ಒಂದ ಉದಿನ ಕಡ್ಡಿ ತಂದ ಒಂದ ನಮಸ್ಕಾರ ಮಾಡಿ ಹೋಗ ನಿಮ್ಗೆ ಒಬ್ಬ ಹೌದೌದೌದು ನೀ ಯಾರನ್ನು ಗೊತ್ತಿಲ್ಲ ಏ ನಾನು ಅವ್ನ ಎಡದೋಡಿ ಮೇಲೆ ಕೂತನು ಅವ್ನ ಹೆಂತಿ ಅರ್ಧಂಗಿಂತ ಬಿರ್ದು ಸಾರಿ ನಾನು ಅಂತ ಕೇಳಿ ಹೇಳ್ತಾಳ ಹೌದು ಏ ಹುಚ್ಚಿ ಅಂತಾನ ಅರ್ಧಂಗಿಂತ ಬಿರ್ದು ಕೊಟ್ರಿ ದೊಡ್ಡ ಹೆಮ್ಮೆ ಬಂತಾನ ಹೌದು ದೊಡ್ಡ ಸೇನೆಕಿನಿ ಹೌದಿಲ್ಲ ನಿನಗೆ ಅರ್ಧ ಬುದ್ಧಿದ ಸಂಬಂಧ ನಮ್ಮ ಅಪ್ಪ ಅರ್ಧಾಂಗಿನಿ ಅಂತ ನಿನಗೆ ಬಿರುದು ಕೊಟ್ಟಾನ ಅದಕ್ಕೆ ಹೆಣ್ಮಕ್ಳ ಬುದ್ಧಿ ಮಣಕಾಲ್ ತೆಳಗಂದಾರ ನಿನಗೆ ಅರ್ಧಾಂಗಿ ಅಂತ ಬಿರುದು ಕೊಟ್ರಿ ನೀ ದೊಡ್ಡಕ್ಕೆ ಆಗಂಗಿಲ್ಲ ನೀನ್ ಸಣ್ಣಕಿನ ಎಷ್ಟೋ ಮಾಡ್ರು ಅರ್ಧ ಬುದ್ಧಿ ಐತಿ ಅಂತ ಅದಕ್ಕೆ ನಿನಗೆ ಅರ್ಧಾಂಗಿ ಅಂತ ಬಿರುದು ಕೊಟ್ಟಾನ ನಮ್ಮ ಮತ್ತೇನಂತ ಪಾರ್ವತಿ ಏನಂತಾಳು ಯಾವಾಗ ನೀನು ಸೊಕ್ಕಿಲೆ ನನಗೆ ವಿರುದ್ಧ ಮಾತಾಡ್ತಿ ಅಂದ್ಮ್ಯಾಗ ನನ್ ಏನ್ ಪಾಲತ್ತ ನಿನ್ನಂತ್ಯಕ್ಕ ಇದ್ದೆಲ್ಲ ಕೊಟ್ಟು ಹೋಗ್ಬಿಡು ಅಂತ ಹೇಳಿ ಬಿಡ್ತಾಳ ಪಾರ್ವತಿ ಹೇಳ್ತಾಳ ಪಾರ್ವತಿ ಕೇಳ್ತಾಳ ಸನ್ಮುಖ ಅಂತಾನ ಏನಂತ ಇದ ಹುಚ್ಚಿನಿಂದ ಅಂತ ಏನಿಂದ ದೊಡ್ಡ ಮಾತಂತಾನ ಚರ್ಮ ಮಾಂಸ ರಕ್ತ ಹಾಕಿದ ಏನಟ್ಲ ಕುಡಿದ ಹಾಲ ಎಲ್ಲ ನಿಂತಾಗ ಬಸದ್ ಬಿಟ್ಟ ಸೊಂಡೂರ್ಗ್ ಹೋಗಿ 3 ಫುಟ್ ಅಂತರ್ಲಿ ಅಂತ ಮತ್ತ ಈ ಹೆಂಗಸರಿಗೆ ಬ್ಯಾಡ ಅಂತೇಳಿ ಈ ಭೂಮಿ ಬಿಟ್ಟು 3 ಫುಟ್ ಅಂತರ ನಿಂತಾನ ಸನ್ಮುಖ ಹೋಗಿ ನೋಡಿ ಸೊಂಡ್ರಾಗ ನೀವ್ ಹೆಣ್ಮಕ್ಳು ಸಲಿಗಿಲ್ಲ ಅಲ್ಲಿ ಅವಂಗ ಬ್ಯಾಡ ಅಂತ ನಿಂತಾನಂತ ಇದೇನ್ ಹೇಳ್ತತಿ ಕೇಳಾಕತ್ತಾಳ ನೋಡಿ ಎಲ್ಲ ನಾ ಬೇಕು ನಿನಗಂತ ಈಕಿ ನಡುವ ತಂದಿನಿ ಅಂತ ಹೇಳ್ತೀರಿ ನೀವು ಹೌದಿಲ್ಲ ಬರುವಾಗ ಒಬ್ಬನ ಬಂದನು ಈಕಿನ ನಡುವ ತಂದಿನಿ ಹೌದಲ್ಲ ನನಗೆ ಈಕಿಗೆ 50 ವರ್ಷ ಬರಕ್ತಮ್ಮ 50 ವರ್ಷ ಹಿಂದಿಗಡೆ ಹುಟ್ಟಾಳಿ ಹೌದೌದು ನನಕ್ಕಿಂತ 50 ವರ್ಷ ಪರಕ್ ನನಗ 1000 ರೂಪಾಯಿ ಪಗಾರದಾಗ ಈಗಿಗೆ ಇರ್ತೈತಿ 500 ನನಗ 500 ಇತ್ತಂದ್ರ 2.5 ನನಗ 2.5 ಇತ್ತಂದ್ರ 125 ನನಗ 120 ಇತ್ತಂದ್ರ 62 ನನಗಿತ್ತಂದ್ರ 31 ನಾಲ್ಕನೇ 31 ನಾಲ್ಕನೇ ನನಗ ಇತ್ತಂದ್ರ ದೂರ ಹೋಗ್ತಿದ ಅಂಕೆ ಸಂಖ್ಯೆ ಮೀರ್ತಿದ ನಾವ್ ಮ್ಯಾಗ 1000 ಅಲ್ಲ ಹೌದು ಕೆಳಗೆ 1000 ಅವತ್ತು ಹೌದೌದು ಹಂಗ ನನಕಿನ ತೆಳಗಿನ ಹಾಕಿ ನನಕಿನ ಹಿಕ್ಕಟ್ನಾಕಿ ಅರ್ಧ ಪಗಾರನಾಕಿ ನನಗೆ ಹೆಂಗ್ ದೊಡ್ಡ ಕೆಕ್ಕಲ್ಲ ಮತ್ತು ಸಣ್ಣಾಕಿ ಸಣ್ಣಾಕಿಲ್ಲ ಎಲ್ಲಿ ನಿನ್ನ ನಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಳುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ 10 ಅವತಾರ ಎತ್ತಿ ನಿಂತೀನಿ ದುಷ್ಟ ಹೆಂಗಸನ ನಷ್ಟ ಮಾಡಿನಿ ದುಷ್ಟ ಹೆಂಗಸನ ನಷ್ಟ ಮಾಡಿನಿ 16,000 ಗೋಪ್ಯರ ಗಂಡನಾಗಿನಿ 16,000 ಗೋಪ್ಯರ ಗಂಡನಾಗಿನಿ ಅಖಂಡ ಬ್ರಹ್ಮಚಾರಿ ರಥ ತಾಳಿನಿ ಎಷ್ಟು ನಿಮ್ಮ ಅವ್ವಾರ ಹೆಚ್ಚಿನ್ಯಾರ ನೀವು ಹೌದಾ 16,000 ಗೋಪ್ಯಾರನ್ನ ಬ್ರಹ್ಮನ ಮಾನಸ ಪುತ್ರ್ಯಾರನ್ನ ನರಕಾಸೂರ ನರಕದ ಕೋಟ್ಯಾಗ ಓದ ಇಟ್ಟಾನ ಆ ಓದ್ ಇಟ್ಟಾಗ ಒಬ್ಬಾಕಿಗೆ ತಾಕತ್ತು ಬರ್ಲಿಲ್ಲ ನರಕಾಸುರನ್ ಹೊಡ್ಯಾಕ ಇವ್ರ ಅವಾರಿಗೆ ಮನ್ಯಾಗ ಇಲ್ಲಿ ಬಂದ್ರೆ ಹೊಡ್ಯಾಕ ಆಗೋಲ್ಲ ಇವ್ರು ಅವ್ನು ನೋಡ್ತಾರ ಮನ್ಯಾಗ ಇಲ್ಲಿ ಬಂದ್ರೆ ಹೊಡ್ಯಾಕಲ್ಲ ಓಡಿ ಬರ್ತಾರ ಅವನ ಕಡೆ ಮತ್ತಿನ್ ಹೋಗಿ ಅವ್ನು ನೋಡ್ತಾರ ಇವ್ರು ಅಲ್ತ ಹೇಳ್ತಾರಲ್ಲ ಮತ್ತೆ ರಗಡಿ ಬೆಳಕ ಹಂಗ
ಡಬ್ ಇವ್ರನ್ನ ಕೇಳೋದು ಶೋಧ ಮಾಡಿ ಶ್ರೀಹರಿ ನರಕಾಸುರನ ಶಿರವ ಮೆಟ್ಟಾನ 16,000 ಗೋಪ್ಯಾರನ ಹೊರಗಡೆ ತೆಗೆದು ಬಿಟ್ಟಾನ. ಒಮ್ಮೆ ತಂದಾನ. ಅದ ಮೂವಕ್ಕಾಗಿ ಹೋಗಿ ಅಷ್ಟವಕ್ರ ಮುನಿಗಳಿಗೆ ಪಾದಕ ಬಿದ್ದ ಬೇಡಿಲೇನ ಇಂಥವರುಗಳನ್ನ ಆದಿ ನಾರಾಯಣನೇ ಪತಿ ಆಗಲಿ ಅಂದ್ರು ಅನ್ನೋದಿನ. ಯಾಕಂದ್ರೆ ನರಕಾಸುರದೈತ ಇವ್ರದ್ದು 16,000 ಗೋಪ್ಯಾರನೆಲ್ಲ ಓದಿಟ್ಟಿದ್ದ ಇಟ್ಟಿದ್ದ. ನಮ್ಮನ್ನೆಲ್ಲ ಬಂಧನದ ಹೊರಗೆ ತೆಗದ ಪರಮಾತ್ಮ. ಹೌದು. ತೆಗದಾಗ ಇನ್ನು ಮುಂದೆ ನಮ್ಮನ್ನ ಲಗ್ನ ಯಾರ ತಮ್ಮ ಮಾತಾಡಕತ್ತಿರೋರು. ಹೌದು. ಹಾ ನಮ್ಗೆ ಓದ್ ಇಟ್ಕೊಂಡ್ ಕುಂತಾನು ನಮ್ಗೆ ಕಲಂಕತನ ಬಂದೈತಿ. ಹೌದು. ನಮ್ಮನ್ನು ಲಗ್ನ ಯಾವಕ್ಕ ತಮ್ಮ ಮಾತಾಡಕತ್ತೀವಿ ಹೋದ ಇಲ್ಲಿ ಬಂದು ನೋಡ್ರಿ ಇವು. ಹೌದು. ಅದ ಅಷ್ಟು ಒಕ್ಕನ ಮುನ್ಗಳಂತೇಳಿ ಹೊಕ್ಕಾರ ಅವನ ಪಾದಕ ಬುದ್ಧಿ ಹೋಗಿ ಕೇಳ್ತಾರ ಏನಂತ? ಶ್ರೀಕೃಷ್ಣ ಪರಮಾತ್ಮ ನಮ್ಮ ಗಂಡ ಆಗೋ ಮಾಡಪ್ಪ ದೇವ್ರು ಪರಮಾತ್ಮ ಅಂತ ಬಿಡ್ಕೋತಾರ ಅವಂಗ. ಹೌದು. ಹಾ ಆಮೇಲೆ ಇವ್ರು 16,000 ಗೋಪ್ಯಾರಿಗೆ ಒಮ್ಮೆ ತಾಳಿ ಕಟ್ಟಿದಾವ ಬಂದ್ರಿ ಇವ್ರು ಮುತ್ತೈತರ ಹಾಗೆ 16,000 ಗೋಪ್ಯಾರಿಗೆ ಒಮ್ಮೆ ತಾಳಿ ಕಟ್ಟ್ಯಾನ. ಜಾತ್ರೆ ತಿರುಗಿದ ಮತ್ತೆ ಇವ್ರಿಗಿಲ್ಲ ಹಾ ಇವ್ರು ಕಾಣುವಲ್ಲ ಕಾಣವಲ್ಲು ಕಟ್ಟಿದ್ದು ಹೆಂಗಂದೆ ಇಲ್ಲ ಅಂತ ಕೇಳ್ತಾನೆ. ಇವ್ರದ್ರಿಗಿಲ್ಲ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದೇನಿ ನಿನ್ನ ನಾಡವ ತಂದೀನಿ ನಿನ್ನ ನಾಡವ ತಂದೀನಿ ಬರುವಾಗ ಒಬ್ಬನೇ ಬಂದೀನಿ. 16,000 ಹೆಂಡ್ರು 8 ಮಂದಿ ಪಟ್ಟದಾರ ಸೇರಿದ್ರು. ಇದ್ದು ಇಲ್ಲ ನೀವು ನನಗಂತ ಕೇಳ್ತಾನ. ಯಾಕ ಹಂಗ ಮಾಡ್ಯಾರ ಇವ್ರು. ಹಂಗ ಮಾಡ್ಯಾರ ಯಾಕಂತ ಕೇಳ್ತಾರ ಅವ್ರ. 16,000 ಹೆಂಡ್ರು 8 ಮಂದಿ ಪಟ್ಟದಾರ ಸೇರಿದ್ರು. ಇದ್ದು ಇಲ್ದಂಗ ನೀವು 7 ಸಮುದ್ರ ದಾಟೆ ನಮ್ ಗುರು ತಪಸ್ಸೆ ಕೂತಾನ. ಸಾಂದೀಪ್ ಮುನಿಗಳು ಸಾಂದೀಪ್ ಗುರುಗಳು ಹೌದಲ್ಲ. ಎಂದೋ ಕೂತಾನ. ಎಷ್ಟೋ ಈಗ ಆಗೈತಿ ಒಂದಿನ ಹೋಗಿ ಅವ್ರಿಗೆ ನೀರ ಊಟ ಅನ್ನ ಮಂದ್ರಿ ನೀವು ಓದ್ ಕೊಟ್ರಿ ಕೊಟ್ಟೆ ನೀವು ಬರೇ ನಿಮ್ಮ ದಿಮಾಕ್ನ ಇಲ್ಲೇ ತೋರ್ಸಾಕತ್ತೀರಿ. ಅದಕ್ಕೆ ನೀವು ಇದ್ದು ಇಲ್ದಂಗ ಅಂತೇಳಿ ಪರಮಾತ್ಮ ಅಂತಾನ. ಅವಾಗ ಏನ್ ಮಾಡ್ತಾರು ಪರಮಾತ್ಮ ಗೊತ್ತಿಲ್ಲ ಹೋಗಿ ಕೊಟ್ಟು ಬರ್ತೀವಿ ಅಂತ ಹೇಳ್ತಾರ. 7 ಕಂಡಗ ಅನ್ನ 7 ಕೊಪ್ಪರಿಗೆ ನೀರ ತಗೊಂಡ್ ನಾವು ಹೋಗಿ ಕೊಟ್ಟು ಬರೋದ್ ಪರಮಾತ್ಮ ಆಜ್ಞೆ ಮಾಡ್ತಾನ. ಹ್ಞೂ ಅಂತೀವ್ರು 16,000 ಒಪ್ಕೊಂಡು ಅಡಿಗೆ ತಯಾರು ಮಾಡ್ಕೊಂಡ್ ನೀರ ಅನ್ನ ಹೊತ್ಕೊಂಡ್ ಹೋಗ್ತಾರ. ಅಲ್ಲಿಗೆ ಹೋಗುವಾಗ 7 ಸಮುದ್ರ ಅಡ್ಡ ಬಿದ್ದಿರ್ತಾವ. ಮತ್ತೆ ಹೆಂಗ ದಾಟಿ ಹೋದ್ರ ನನಗೇನ್ ಗೊತ್ತ ಮರ ಹೋಗಾರ ಅವ್ರು. ಹೌದಿಲ್ಲ ಅಲ್ಲಿ ಮಾತ್ರ ಆದ್ರೆ ನಿಂತ್ರ ನದಿ ದಂಡಿ ಮ್ಯಾಗ ಏನ್ ಹೇಳ್ತಾಳ ನೋಡು ಪರಮಾತ್ಮ ಹೇಳಿದ ಅವ್ನ ಮಾತು ಕೇಳಿ ಬಂದಿವ ದಾಟ್ಬೇಕಾದ್ರೆ ಸಮುದ್ರ ಅಡ್ ಬಿದ್ದಾವ. ಹೆಣ್ಣು ಬಾಲ್ಯಾರ ನಮ್ಗೆ ಏನ್ ನಿಂತಿರ ಹೆಂಗ ಮಾಡೋಣ ಅಂತ ವಿಚಾರ ಮಾಡ್ಕೊತ ನಿಂತ್ರ ಒಬ್ರಿಗೊಬ್ರು ಮಾತಾಡಕತ್ರ. ಅದ್ರಾಗ ಅಷ್ಟ್ರೊಳಗೆ ಹೆಚ್ಚಿನ ಶೇನೆ ಹಾಕಿ ರುಕ್ಮಿಣಿ ಇದ್ದಳು. ಹೆಚ್ಚಿನ ಹಾಕಿ ಮಾಗಾರ್ತಿ ಹೌದಿಲ್ಲ ಆಕಿ ಹೇಳ್ತಾಳ ನೀವು ಇಲ್ಲೇ ಕುಂಡ್ರಿ ನಮ್ಗೆಲ್ಲಾ ಬೋಧ ತುಂಬಿದವ್ ನನ್ನ ಗಂಡ ಪರಮಾತ್ಮ ಅವನಂತೆ ಹೋಗಿ ವಿಚಾರ ಮಾಡ್ಕೊಂಡ್ ಬರ್ತಾನ. ನದಿ ದಂಡಿ ಮೇಲೆ ಅವ್ನು ಕುಂಡ್ರಿಸೆ ಹೊರಮಳಿ ಪರಮಾತ್ಮ ಅಂತ ಬಂದ್ಲಿಕ್ಕಿ ರುಕ್ಮಿಣಿ ಯಾಕ ಅಂತ ಕೇಳಿದವ. ನೋಡ್ ಪರಮಾತ್ಮ ಓದ್ ಕೊಡಂತ ಅಂದಿ ಹೊತ್ಕೊಂಡು ಹೋಗಿ 7 ಸಮುದ್ರ ಅಡ್ಡ ಬಿದ್ದಾವ. ನಾವ್ ಹೆಂಗಸೂರ ಆ ಸಮುದ್ರ ದಾಟಿ ಹೆಂಗ ಹೋಗುನು ಇಸಾಕ್ ಬರ್ತೈತೆ. ನಾವ್ ಗಂಡಸೂರಲ್ಲ ದಾಟಿಯ ಉದ್ದೈತಿ ಬಿಟ್ಟಿಯ ಹಣ್ಣಿಲೆ ಉಳುತ್ತತಿ. ಏನ್ ಮಾಡೋಣ ಪಾದ ಹಿಡ್ಕೊಂಡ್ಲ ಎಂತ ಹುಚ್ಚಿದ್ದಿ ನೀನು ಎಂತ ಹುಚ್ಚಿದ್ದೀನಿ. ದಿನನಿತ್ಯನೇ ನಾನು ಪಾದ ಪೂಜೆ ಮಾಡ್ತೀನಿ ಅಷ್ಟು ತಿಳಿಲಿಲ್ಲ ಹೌದಿಲ್ಲ. 16,000 ಹೆಂಡ್ರು 8 ಮಂದಿ ಪಟ್ಟದರ್ಶರು ಇದ್ರು ಬಾಲ ಬ್ರಹ್ಮಚಾರಿ ಅದನ್ನ ಕೃಷ್ಣ ಅಂತ ಹೇಳಿ ಪೂಜೆ ಮಾಡುವ 7 ನದಿ ಕುಲ್ಲಾಕಾವ್ ಅಂತಂದ. 16,000 ಹೆಂಡ್ರ 8 ಮಂದಿ ಪಟ್ಟದರ್ಶರ ಇದ್ರು ಬಾಲ ಬ್ರಹ್ಮಚಾರಿ ಕೃಷ್ಣ ಅಂತ ಹೇಳಿ ಪೂಜೆ ಮಾಡು 7 ಸಮುದ್ರ ಕುಲ್ಲಾಕಾವ ಅಂತ. ಅದ ಪ್ರಕಾರ ಹೋಗಿ ರುಕ್ಮಿಣಿ ಪೂಜೆ ಮಾಡಿಳು 7 ಸಮುದ್ರ ಕುಲ್ಲಾದು ತಗೊಂಡು ಹೋದ್ರ ಅಣ್ಣ ಸಮುದ್ರ ದಾಟಿ ತಪಸ್ ಕೂತಿದ್ರಲ್ಲ ಅಲ್ಲಿ ಹೋಗಿ ಉಣಿಸಿದ್ರು ಇವರಿಗೆ ಏನಂತ ಅನ್ನ ನೀರ ಉಣಿಸಿದ್ರ ಸಾಂದೀಪ್ ಗುರುಗಳಿಗೆ ಉಣಿಸಿರು. ಊಟ ಆತು ಡರ್ಕಿ ಹೊಡೆದ ಹೊಡಮಳಿ ಬರ್ಬೇಕಲ್ಲ ಬರ್ಗುಡ್ದ 7 ಸಮುದ್ರ ಕುಡ್ಕೊಂಡಿದ್ದು. ಹೌದು ಅಲ್ಲಿ ಯಾರನ್ನ ಕೇಳ ಮತ್ ವಿಚಾರ ಮಾಡಿದ್ರ ಅಲ್ಲಿ ಏನಂತ ಹೆಂಗ ಹೋಗೋಣ ಹೆಂಗ ದಾಟೋಣ ಅಂತ ಹೇಳಿ ಹೌದಿಲ್ಲ. ಅಲ್ಲಿ ರುಕ್ಮಿಣಿ ಲೆಕ್ಕ ಹಾಕಿಲ್ಲ. ಅಲ್ಲಿ ನನ್ನ ಗಂಡ ಇದ್ದ ನನಗ್ ಗುರು ಆಗಿದ್ದ ಕೇಳಿನಿ. ನನ್ನ ಗಂಡಗೂ ಗುರು ಇಲ್ಲಿ ಸಾಂದೀಪ್ ಗುರು ಅದಾನ ಇವನು ಕೇಳಿ ಬರ್ತಾನ ತಿಂದ್ರಿ ಅಂದ್ಲ ಕುಂಡ್ರು ಶೀಳಲ್ಲಿ ಅದು ಗುರುಗಳು ಬರುವಾಗ ಹೆಂಗಾಗಿತ್ತು ನನ್ನ ಗಂಡನ ಕೇಳಿನಿ. ನನ್ನ ಗಂಡ ಹಿಂಗಂದ ಕುಲ್ಲಾಗಿದ್ದು ಇಲ್ಲಿ ಹೊಳಿ ಹೊಂಟಿ 7 ಕುಡ್ಕೊಂಡಾವ ಇನ್ ಹೆಂಗ್ ದಾಟಿ ನಾವ್ ಹೆಂಗಸೂರು ಅಂತ ಕೇಳಿಲ್ಲ. ಅವ್ರಂತಾರ ಸಾಂದೀಪ್ ಗುರುಗಳು 7 ಕಂಡಗ ಅನ್ನ 7 ಕೊಪ್ಪರಿಗೆ ನೀರ ಉಂಡು ಉಳ್ಳಾರ್ದ ತಪಸ್ ಕೂತಾರ ಸಾಂದೀಪ್ ಗುರುಗಳು ಅಂತೇಳಿ ಪೂಜೆ ಮಾಡಿ ಕುಲ್ಲಾಕಾವ ಅಂತಂದ್ರ. ಅದ ಪ್ರಕಾರ ಅಂದ್ ಪೂಜೆ ಮಾಡಿ ರುಕ್ಮಿಣಿ 7 ಸಮುದ್ರ ಕುಲ್ಲಾದು ದಾಟಿ ಮಾತು ಇವ್ರು ಮಂದಿರಕ್ಕೆ ಬಂದ್ರ ಇಲ್ಲಿ ಪರಮಾತ್ಮ ಅಂತಕ್ಕ ನೀವು ದೊಡ್ಡ ದೊಡ್ಡ ಗರ್ತ್ಯಾರ ಇದ್ರಲ್ಲ ಹೆಚ್ಚಿನವ್ರು ಇದ್ರಿ ನಿಮ್ದ ಪೂಜೆ ಮಾಡ್ಕೊಂಡ್ ದಾಟಿ ಹೋಗ್ಬೇಕಾಗಿತ್ತು. ಬರೋದಿಲ್ಲ ಹಂಗಾದ ಬೇಕಾವನ್ನ ಆಶೀರ್ವಾದ ಕೂತಾಳ ನೋಡಿ ಬಂದ
ನಿಮಗೆ ಹೇಳ್ತಾರ ಅವ್ರು ಹೆಂಗ ಜೈಲ್ ಹತ್ರ ಕೈದಿ ಬಿಡಿಸ್ಕೊಂಬಂದಾಗತ್ತೆ ಕೂತಾರ ಅಂತ ಹೇಳ್ತಾಳ ಹಾ. ಈಗ ಹೆಂಗ್ ಕುಂತಾಳ ಈಗ ಹೆಂಗ್ ಕುಂತಾಳ ಸುದ್ದು ಕುಬ್ಸ ಮಾಡಿಸ್ಕೊಳ್ಳೋರಂಗ ಈಗ ಯಾರು ಮಾಡ್ಯಾರ ಕುಬ್ಸ ಯಾಕೆ ಮಾಡ್ದಲ್ಲ ಕುಬ್ಸ ಹೆಣ್ಮಕ್ಳಿಗೆ ಅಲ್ಲ ಈಗ ಕುಬ್ಸ ಆಗೋಂಗ ಮಾಡ್ಯಾರ ಯಾರಂತ ಆದ್ರೆ ಹೇಳ್ಬೇಕಲ್ಲ ಇಂಥವ್ರು ಮಾಡ್ಯಾರ ಅಂತ ಹೇಳಿ ನೋಡು ಈಕಿಗೆ ಕುಬ್ಸ ಆತಂದ್ರ ವರ್ಷದಾಗ ಒಮ್ಮೆ ಏ ವರ್ಷಾಗೊಮ್ಮೆ ಅಲ್ಲ ಹೌದು ಚೊಚ್ಚಲ್ ಬಸ್ರ ಅದ ವರ್ಷ ಅನ್ಕೊಡ್ದು ಹಾಕತ್ ಬಿಡ್ರಿ ಹಾ ಹಾ 6 ತಿಂಗಳು ಈಗ ಚೊಚ್ಚಲ್ ಬಸ್ರಿ ಈಗ ಕುಬ್ಸ ಮಾಡ್ತಾರ ಹಾ, ಹಾ, ಹಾ. ಹೌದಾ ಒಮ್ಮೆ ಮತ್ತೆ ಹಿಂದಿಡೆ ಹತ್ತಾಡಿದ್ರು ಕುಬ್ಸಿಲ್ಲ ಈಕಿಗೆ ಒಂದ್ ಡಜನ್ ಹಡಿ ಯಾವ ಕುಬ್ಸಿಲ್ಲವಾಗ ಇವ್ರ ಅವಗೊಬ್ಬ ಆಕಿಗೆ ವರ್ಷದಾಗ 2 ಸಲ ಬಂಕಿ ಊಟ ಹೋಗ್ತಾರ ವರ್ಷದಾಗ 2 ಸಲ ಬಸ್ರ ಹಾಕಾಳ ಯಾರು ಮಾಡ್ಯಾರ ಬಸ್ಸರ ಬಾಕಿ ಊಟ ಯಾರು ಹೋದಾರ ಯಾರು ಹೋದಾರ ಆಕಿ ವರ್ಷದಾಗ 2 ಸಲ ಕುಬ್ಸ ಯಾರು ಮಾಡ್ತಾರ ನೋಡ್ರಿ ಹೇಳ್ತಾರ ಈಕೆದಾರ ಒಮ್ಮೆ ಹಾ, ಹಾ. ಇವ್ರು ಒಂದ್ 2 ಸಲ ಹೌದಾ? ಯಾಕೆ ಮಾಡ್ತಾರ ಅಂತ ಕೇಳ್ತೀರಿ ಈಕಿಗೆ ಮಿಸಲ ಒಮ್ಮೆ ಯಾಕ ಇವ್ರ ಅವಗೊಬ್ಬ ಹಾಕ್ಯದಾಳ ಆಕಿಗೆ ವರ್ಷದಾಗ 2 ಸಲ ಕುಬ್ಸಿ ಹಾಕ ಕುಬ್ಸ ಆಕತಿ ಆಕಿಗೆ 2 ಸಲ ಬಂಕಿ ಆಗೋಂಗ ಮಾಡ್ಯಾವ್ರ ಯಾರ ಯಾರ 2 ಸಲ ಕುಬ್ಸ ಮಾಡ್ತಾರ ಯಾರು ನಿಮ್ಮವ್ರ ಬಂಕಿ ಊಟ ಹೋದಾರ ನಿನ್ನ ನಡುವ ತಂದೀನಿ ನಿನ್ನ ನಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ಹೇ ದೇಶದೊಳಗ ನನ್ನ ವಾಸುಲಾತನಿ ವಾಸುದೇವನ ಕವಿ ದೇಶ ಕ್ವಾಯಿನಿ ವಾಸುದೇವನ ಕವಿ ದೇಶ ಕ್ವಾಯಿನಿ ಹೇ ಸದು ಕಾಲದಲ್ಲಿ ಸದಾ ಶಿವನೇ ಸದು ಕಾಲದಲ್ಲಿ ಸದಾ ಶಿವನೇ ನಾಗೇಶ್ ಹುಡುಗಿಗೆ ಹಾಡಿ ಹೇಳಿನಿ ಬರುವಾಗ ಒಬ್ಬನೇ ಬಂದೇನಿ ನಿನ್ನ ನಡುವ ತಂದೇನಿ ನಡುವ ತಂದೇನಿ ಬರುವಾಗ ಒಬ್ಬನೇ ಬಂದೇನಿ ನಿನ್ನ ನಡುವ ತಂದೀನಿ ನಿನ್ನ ನಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ